ನಾವೇ ಅದ್ಭುತ ಮತ್ತು ಸೂಚಕ ಕಾರ್ಯಗಳಾಗಿವೆ. ಪ್ರೈಸ್ ಗಾಡ್. ಸೈನ್ಸ್ ಅಂಡ್ ವಂಡರ್ಸ್, ಈ ಸೈನ್ ಮತ್ತು ವಂಡರ್ ಅದು ನಂಬುವವರಿಗೆಲ್ಲ. ವಿ ಆರ್ ನಾಟ್ ಲುಕಿಂಗ್ ಫಾರ್ ಸೈನ್ಸ್ ಅಂಡ್ ವಂಡರ್ಸ್. ದ ವರ್ಲ್ಡ್ ಈಸ್ ಲುಕಿಂಗ್ ಫಾರ್ ಸೈನ್ಸ್ ಅಂಡ್ ವಂಡರ್. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಅದ್ಭುತವಾಗಿಯೂ ಸೈನ್ ಆಗಿ ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಮಗೆ ಗೊತ್ತು, ನಾವು ಆಲ್ರೆಡಿ ಸೈನ್ ಗೊತ್ತು, ಮಾರ್ಗ ಗೊತ್ತು, ನಾವು ಆಲ್ರೆಡಿ ರೀಚ್ ಆಗಿದ್ದೇವೆ. ರೈಟ್. ಯೇಸು ಹೇಳಿದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನೀವು ಆ ಮಾರ್ಗದ ಮೂಲಕ ಹೋಗಿದ್ದೀರಿ, ದೇವರ ಪ್ರಸನ್ನತೆಯಲ್ಲಿ ನೀವು ಇದ್ದೀರಿ, ಮತ್ತು ದೇವರು ನಿಮ್ಮನ್ನು ಅದ್ಭುತವನ್ನಾಗಿಯೂ ಸೂಚಕವನ್ನಾಗಿಯೂ ಮಾಡಿದ್ದಾನೆ. ಪ್ರೈಸ್ ಗಾಡ್. ವೇರ್ ಎವರ್ ಯು ಆರ್, ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ, ವಿತ್ ಪರ್ಪಸ್. ನೀವು ಟೀಚರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಸರ್ಜನ್ ಆಗಿರ್ಬೋದು. ಆದರೆ ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ವಿತ್ ಪರ್ಪಸ್, ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾನೆ. ಯು ಆರ್ ನಾಟ್ ಆರ್ಡಿನರಿ. ನೀವೇ ಗುರುತುಗಳು ಮತ್ತು ನೀವೇ ಸೈನ್ ಆಗಿದ್ದೀರಿ. ಬದ ಪ್ರಶಾಂತ್ ಅವರು ಹೇಳಿದರು, ಸೈನ್. ದಾರಿಯಲ್ಲಿ ನೀವು ಸೈನ್ ಬೋರ್ಡನ್ನು ನೋಡ್ತೀರಿ, ಲೆಫ್ಟಿಗೆ ಹೋಗು, ರೈಟಿಗೆ ಹೋಗು, ಮುಂದೆ ಒಂದು ತಿರುವು ಇದೆ, ಆ ಸೈನ್ ನೋಡಿ ನೀವು ಮುಂದೆ ಹೋಗ್ತೀರಿ, ರೈಟ್? ಅದೇ ರೀತಿ ನಮ್ಮನ್ನು ನೋಡಿ ಅನೇಕರು ದೇವರ ಬಳಿಗೆ ಬರುತ್ತಾರೆ. ಹಲೋ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತದೆ, ನಿಮ್ಮ ಬೆಳಕು ಅದು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಅವರು ಕೊಂಡಾಡುವರು. ಪ್ರೈಸ್ ಗಾಡ್. ನಿಮ್ಮನ್ನು ನೋಡಿ ಮತ್ತು ನನ್ನನ್ನು ನೋಡಿ. ಅದಕ್ಕೆ ಬೈಬಲ್ ಹೇಳುತ್ತದೆ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅರೈಸ್ ಅಂಡ್ ಶೈನ್, ಫಾರ್ ಯು ದ ಲೈಟ್ ಹಸ್ ಕಮ್. ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರುತ್ತಾರೆ. ಜನಾಂಗಗಳ ಐಶ್ವರ್ಯವು ನಿನ್ನ ಕಡೆಗೆ ಬರುವುದು, ಹಡಗಿನ ವ್ಯಾಪಾರವು ನಿನ್ನ ಕಡೆಗೆ ತಿರುಗುವುದು. ವೆನ್ ಯು ಅರೈಸ್ ಥ್ರೂ ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ಯು ಆರ್ ನಾಟ್ ಆರ್ಡಿನರಿ. ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ. ದೇವರು ನಿಮ್ಮನ್ನು ಏನು ಮಾಡಿದ್ದಾನೋ ಅದು ದೇವರ ಕೃಪೆಯಾಗಿದೆ. ನಿಮ್ಮನ್ನು ನೀವು ಸೈನ್ಸ್ ಮತ್ತು ವಂಡರ್ಸ್, ಅದ್ಭುತ ಮತ್ತು ಸೂಚಕವನ್ನು ನೀವು ನಿಮ್ಮನ್ನು ಮಾಡಿದ್ದಲ್ಲ, ದೇವರು ನಿಮ್ಮನ್ನು ಮಾಡಿದ್ದಾನೆ. ಅದನ್ನು ಜಸ್ಟ್ ನೀವು ಒಪ್ಪಿಕೊಳ್ಳಿ ಅಷ್ಟೇ. ಪ್ರೈಸ್ ಗಾಡ್. ಥ್ಯಾಂಕ್ ಗಾಡ್. ಬದ ಪ್ರಶಾಂತ್ ಅವರ ದರ್ಶನಗೋಸ್ಕರ ಅವರ ಮೂಲಕ ಈ ಬಿಗ್ ಜೆ ಟಿವಿ ಪ್ರಾರಂಭವಾಗಿದೆ. ವಿ ಅಪ್ರಿಷಿಯೇಟ್, ವಿ ಹಾನರ್ ದ್ಯಾಟ್. ಅದನ್ನು ನಾವು ಗೌರವಿಸ್ತೇವೆ. ಯಾಕಂತ ಹೇಳಿದ್ರೆ ಅನೇಕ ಜನರು ಸೂಸೈಡ್ಗೆ ಹೋಗುವವರು, ಅನೇಕ ಜನರು ನಿರೀಕ್ಷೆ ಇಲ್ಲದವರು, ಸಾವಿರಾರು ಟೆಸ್ಟಮನಿಗಳು ಬರ್ತವೆ, ಹೀಲಿಂಗ್ ಟೆಸ್ಟಮನಿಗಳು. ಒಬ್ಬ ಸಹೋದರ ಇಲ್ಲಿ ಬಂದಿದ್ದ, ನೀನು ಹೇಗೆ ರಕ್ಷಣೆ ಹೊಂದಿದೆಯಾ ಅಂತ ಕೇಳಿದೆ. ಏನು ಮಾಡ್ತಾ ಇದೆಯಾ? ಅವ್ರಿಗೆ ನಾನು ಸೇವೆ ಮಾಡ್ತಾ ಇದ್ದೇನೆ. ಹೌದಾ? ಹೇಗೆ ರಕ್ಷಣೆ ಹೊಂದಿರಿ? ಬಿಗ್ ಜಿಯ ಮೂಲಕ ನಿಮ್ಮ ವಾಕ್ಯವನ್ನು ನಾನು ಕೇಳಿದೆ, ನಾನು ರಕ್ಷಣೆ ಹೊಂದಿದೆ, ಇವತ್ತು ನಾನು ಸೇವೆ ಮಾಡ್ತಾ ಇದ್ದೇನೆ. ನಮಗೊತ್ತಿಲ್ಲ ಎಷ್ಟು ಮಂದಿ ರಕ್ಷಣೆ ಹೊಂದ್ತಾ ಇದ್ದಾರಂತ. ಬಟ್ ನಾವು ಯಾವಾಗ ಪರಲೋಕಕ್ಕೆ ಹೋಗುತ್ತೇವೆ ಆಗ ನಮಗೆಲ್ಲ ರೆಕಾರ್ಡ್ ಸಿಗ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕರ್ತನಲ್ಲಿ ಪಟ್ಟ ಪ್ರಯಾಸವು ಅದು ವ್ಯರ್ಥವಾಗುವುದಿಲ್ಲ ತಿಳಿದು ಇದನ್ನು ಮತ್ತಷ್ಟು ಮಾಡಿರಿ. ಪ್ರೈಸ್ ಗಾಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ, ಈ ಮಿನಿಸ್ಟ್ರಿಗೆ ನೀವು ಯಾರು ಪ್ರಾರ್ಥನೆ ಅದು ಫೈನಾನ್ಷಿಯಲಿ ಯಾರು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಅದರ ರಿವಾರ್ಡ್ ನಿಮಗೆ ತಪ್ಪುವುದೇ ಇಲ್ಲ. ಪ್ರೈಸ್ ಗಾಡ್. ಅದರ ರಿವಾರ್ಡ್, ಅದರ ಪ್ರತಿಫಲ ನಿಮಗೆ ತಪ್ಪುವುದೇ ಇಲ್ಲ. ಅದರರ್ಥ ನೀವು ದೇವರ ಸೇವೆಯಲ್ಲಿ ನೀವು ಪಾಲುಗಾರರಾಗುತ್ತೀರಿ. ಯು ಆರ್ ಅ ಪಾರ್ಟ್ನರ್ ಟು ಶೇರಿಂಗ್ ದ ಗಾಸ್ಪೆಲ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆಕ್ಟ್ ಆಫ್ ಅಪೋಸ್ಟಲ್ 6th chapter 7 verse ನಾವು ತೆಗೆದು ಓದುವ. ಆಕ್ಟ್ ಆಫ್ ಅಪೋಸ್ಟಲ್ 6:7.
ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಯಾರು? ಯಾಜಕರು. ಕಮನ್ ಹೇಳ್ರಿ, ಯಾಜಕರು. Priests. Then the word of God spread and the number of the disciples multiplied greatly in Jerusalem, and a great many of the priests were obedient to the faith. Praise God. Obedient to the faith. Faith is in what? Come on, Henry. Faith is in what? Faith is in the grace of God. ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬುವಂಥದ್ದು. ಒಬಿಡಿಯನ್ಸ್ ಆಫ್ ಫೇತ್. ಯಾಜಕರು, ಅವರಿಗೆ ಲಾಗಳಿದ್ದವು, ಅವರಿಗೆ ನಿಯಮಗಳಿದ್ದವು, ಅವರು ಯಜ್ಞ ಸಮರ್ಪಣೆ ಮಾಡ್ತಾ ಇದ್ದರು. ಪ್ರೈಸ್ ಗಾಡ್. ಬಟ್ ದ ಬೈಬಲ್ ಹೇಳ್ತದೆ, ಅವರು ಯೇಸು ಕ್ರಿಸ್ತನ ಕೃಪೆಯ ಮೇಲೆ ನಂಬಿಕೆ ಇಟ್ಟು ಅವರು ರಕ್ಷಣೆ ಹೊಂದಿದ್ದರು. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ಅನೇಕ ಯಾಜಕರು. ಅದಕ್ಕೋಸ್ಕರ ದೇವರ ವಾಕ್ಯ ಎಲ್ಲಿ ಪ್ರೀಚ್ ಮಾಡಲ್ಪಡ್ತದೆ, ಶಿಷ್ಯರ ಸಂಖ್ಯೆ ಮಲ್ಟಿಪ್ಲೈ ಆಗುತ್ತದೆ. ದ ವರ್ಡ್ ಪ್ರೊಡ್ಯೂಸ್ ಡಿಸೈಪಲ್ಸ್. ಹೇಳ್ರಿ, ದೇವರ ವಾಕ್ಯವು ಶಿಷ್ಯರನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಯೇಸು ಸ್ವಾಮಿ ಹೇಳಲಿಲ್ಲ, ಹೋಗಿರಿ ಸಭೆ ಕಟ್ಟಿರಿ ಅಂತ ಹೇಳಲಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಹೋಗಿರಿ, ಜಗತ್ತಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಸಭೆಯನ್ನು ಕಟ್ಟಿರಿ ಅಂತ ಹೇಳಲಿಲ್ಲ. ಯೇಸು ಹೇಳಿದ, ಹೋಗಿರಿ, ಜಗತ್ತಿಗೆ ಹೋಗಿ ಸುವಾರ್ತೆ ಅನುಸಾರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿ. ದ ಬೈಬಲಲ್ಲಿ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿಗೆ ಶಿಷ್ಯರಂತ ಕರೀತಾ ಇದ್ದು. ಯೇಸು ಸ್ವಾಮಿ ಹೇಳಿದ, ಹೋಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಿಲ್ಲ. ಹಲೋ, ಯೇಸು ಸ್ವಾಮಿ ಹೇಳಿದ್ದು ಸುವಾರ್ತೆ ಅನುಸಾರಿ ಏನು ಮಾಡ್ರಿ? ಶಿಷ್ಯರನ್ನಾಗಿ ಮಾಡ್ರಿ. ಕಮನ್ ಹೇಳ್ರಿ, ಶಿಷ್ಯರು. ಶಿಷ್ಯ ಅಂದರೆ ಯಾರು? ಗುರುವಿನ ಒಟ್ಟಿಗೆ ಇರುವವನು, ಗುರುವಿನಿಂದ ಕೇಳುವವನು, ಗುರುವಿನ ಹಾಗೇ ಆಗುವವನು. ಅದಕ್ಕೆ ಶಿಷ್ಯ ಅಂತ ಹೇಳ್ತಾರೆ. ಹೇಳ್ರಿ, ಗುರುವಿನೊಟ್ಟಿಗೆ ಇರುವವನು, ಗುರುವಿನಿಂದ ಕೇಳುವವನು. ಯಾರ್ಯಾರದ್ದು ಕೇಳುವುದಲ್ಲ, ಯಾರ್ಯಾರದ್ದು ಕೇಳಿದರೆ ಅವನವನಾಗಿ ಆಗ್ತಾನೆ. ರೈಟ್. ದ ಬೈಬಲ್ ಹೇಳುತ್ತೆ, ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ, ಕಡೆಗೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ನಿನ್ನ ಊರ್ಲಿಗೆ ಹಾಕುತ್ತಿ. ನೀವು ಯಾರೊಟ್ಟಿಗೆ ಜಾಸ್ತಿ ಇರ್ತೀರಿ ಅವರ ಹಾಗೆ ಆಗ್ತೀರಿ. ರೈಟ್. ಶಿಷ್ಯ ಅಂತ ಹೇಳಿದ್ರೆ ಗುರುವಿನ ಒಟ್ಟಿಗೆ ಇರುವವನು, ಗುರುವಿನಿಂದ ಕೇಳುವವನು, ಗುರುವಿನ ಹಾಗೆ ಆಗುವವನು, ಗುರುವಿನ ಹಾಗೆ ಮಾತಾಡುವವನು, ಗುರುವಿನ ಹಾಗೆ ನೋಡುವವನು, ಗುರುವಿನ ಹಾಗೆ ನಡೆಯುವವನು, ಗುರುವಿನ ಹಾಗೆ ನಂಬುವವನು. ಆ ಗುರು ಬೇರೆ ಯಾರಲ್ಲ, ದಟ್ ಇಸ್ ಜೀಸಸ್. ಕಮನ್ ಹೇಳ್ರಿ, ಆತನು ಯೇಸು ಆಗಿದ್ದಾನೆ. ದ ಬೈಬಲಲ್ಲಿ 11ನೇ ಅಧ್ಯಾಯದವರೆಗೆ ಶಿಷ್ಯರಂತ ಕರೀತಾ ಇದ್ದರು. ಫಸ್ಟ್ ಟೈಮ್ ಅಂತ್ಯೋಕದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಪ್ರೈಸ್ ಗಾಡ್. ಓದಿರಿ, ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ 26ನೇ ವಚನ. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಅದು ಯಾರಿಂದ ಬಂದದ್ದು? ಕ್ರೈಸ್ತರೆಂದು ಊರಿನವರು ಕರೆದದ್ದು, ಜನರು ಕರೆದದ್ದು. ಇವರು ಕ್ರೈಸ್ತರು ಕ್ರೈಸ್ತರು ಅಂತ. ಈಗ ಕೆಲವರನ್ನು ನೀವು ಫಸ್ಟ್ ಟೈಮ್ ಏನು ನೋಡ್ತಾರೆ, ಅವರು ನಿಮ್ಮ ಆ್ಯಕ್ಷನ್, ಅವ್ರ ಹೆಸರಿಡ್ತಾರೆ. ಇವರು ಅಲ್ಲುಲಿಯದವರು, ಇವರು ಬೈಬಲ್ ಸೊಸೈಟಿಯವರು, ರೈಟ್, ಇವರು ನ್ಯೂ ಲೈಫಿನವರು. ಕೆಲವೊಂದು ಹೆಸರು ನಾನೇ ಕೇಳಲಿಲ್ಲ, ಅವರಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಈ ಬೈಬಲ್ ಸೊಸೈಟಿ ಅಂದರೆ ಏನು ಅಂತ, ನನಗೆ ಗೊತ್ತಿರಲಿಲ್ಲ. ಅವ್ರು ಕರಿತಾ ಇದ್ರು, ಅವನು ಬೈಬಲ್ ಸೊಸೈಟಿಗೆ ಹೋಗಿದ್ದಾನೆ ಅಂತ ಫಸ್ಟ್. ಎಕ್ಸಾಕ್ಟ್ಲಿ 2000 ಬೈಬಲ್ ಸೊಸೈಟಿ ಅಂದರೆ ನನಗೇನು ಗೊತ್ತಿಲ್ಲ. 99 ಅಲ್ಲ. ಕೆಲವರು ಹೇಳ್ತಾ, ಅವನು ಬೈಬಲ್ ಸೊಸೈಟಿಗೆ ಅಲ್ಲ, ಅಥವಾ ಅವನು ಬೈಬಲ್ ಸೊಸೈಟಿ ಅಂದರೆ ಅಂತ. ನನಗೆ ಬಹಳ ಕುತೂಹಲ, ಬೈಬಲ್ ಸೊಸೈಟಿ ಅಂದರೆ ಏನಂತ.
ಒಂದಿನ ಮಹಾತ್ಮ ಗಾಂಧಿ ರೋಡಲ್ಲಿ ಬೆಂಗಳೂರಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇದ್ದೆವು. ಸೈಡಲ್ಲಿ ಪೀಟರ್ ಇದ್ದ. ಹೇಳ್ದ, ರೋಷನ್ ಹಾಗೆ ಅಂತ ಹೇಳಿದ, ತು ಕೆದಳೆ ಬೈಬಲ್ ಸೊಸೈಟಿ ನೀ ಸರ್ತಲ್ಲ ಏನೇ ಹಳೆ ಪ್ರಿಂಟಿಂಗ್ ಪ್ರೆಸ್. ಅವರು ಹೇಳಿದ್ರು, ನೀನು ಯಾವಾಗಲೂ ಬೈಬಲ್ ಸೊಸೈಟಿ ಅಂದರೆ ಏನಂತ ಕೇಳ್ತಾ ಇದ್ದೀಯಲ್ಲ, ಅದು ಪ್ರಿಂಟಿಂಗ್ ಪ್ರೆಸ್ ಮಹಾತ್ಮ ಗಾಂಧಿ ರೋಡಲ್ಲಿ. ಹೌದಾ, ಅಲ್ಲಿ ಏನಿದೆ ಅಂತ ಕೇಳಿದೆ. ಅದಕ್ಕೆ ಸೇರ್ಲಿಕ್ಕೆ ಆಗ್ತದ? ಅಲ್ಲಿ ಸೇರುವುದು ಜಾಬಿಗೆ. ಅದು ಪ್ರಿಂಟಿಂಗ್ ಪ್ರೆಸ್. ಹೇಗೆ ಉದಯವಾಣಿ ಪ್ರೆಸ್ ಅಲ್ಲಿ ಉದಯವಾಣಿ ಪ್ರಿಂಟ್ ಆಗ್ತದೆ, ರೂಪಾಂತರ ಪ್ರಿಂಟ್ ಆಗ್ತದೆ, ಗ್ರಹಶೋಭ ಪ್ರಿಂಟ್ ಆಗ್ತದೆ, ತರಂಗ ಪ್ರಿಂಟ್ ಆಗ್ತದೆ, ಒಳ್ಳೆ ಬಿಡಿಸ್ದವ. ಅದೇ ರೀತಿ ಇಲ್ಲಿ ಸತ್ಯವೇದ ಪ್ರಿಂಟ್ ಆಗ್ತದೆ. ಯಾವುದೇ ಕ್ರಿಶ್ಚಿಯನ್ ಆರ್ಟಿಕಲ್ಗಳು ಅಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಹೇಳಿದೆ, ಓಹೋ, ಮತ್ತು ಅವರು ಏನಾಗ್ತಾರೆ ಅಲ್ಲಿ, ಅವರ ಸೀಲ್ ಹಾಕಿರ್ತಾರೆ, ನಮ್ಮ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆದದ್ದು ಅಂತ. ನಾನು ಹೇಳಿದೆ, ಅದಕ್ಕೆ ಉದಯವಾಣಿ ಓದಿದ್ರೆ ನಾವು ಉದಯವಾಣಿಗೆ ಸೇರಿದ್ದೇವೆ ಅಂತ ಹೇಳ್ತಾರೆ ಜನರು. ಓ, ಅವನು ಉದಯವಾಣಿಗೆ ಸೇರಿದ್ದಾನೆ, ಅವನು ತರಂಗಕ್ಕೆ ಸೇರಿದ್ದಾನೆ. ಇದೆಲ್ಲ ಜನರು ಇಡುವಂಥ ಹೆಸರುಗಳು. ಅವ್ರಿಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಯಾಕೆ ಇಡ್ತಾರೆ? ಯೇಸು ಒಂದು ಮಾತು ಹೇಳಿದೆ, ಇಲ್ಲಿ ಕೇಳ್ರಿ. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಕಮನ್ ಹೇಳ್ರಿ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಶರೀರದಿಂದ ಹುಟ್ಟಿದ್ದು ಶರೀರವೇ. ಯೇಸು ಸ್ವಾಮಿ ನಿಕೋದೇಮನಿಗೆ ಬಿಡಿಸ್ತ. ಅವನು ಮುದುಕ, ಹಿರಿ ಸಭೆಯ ಬೋಧಕ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ನಿಕೋದೇಮ ಕೇಳ್ತಾನೆ, ಜೆನ್ಯೂನ್ ಪ್ರಶ್ನೆ. ಒಬ್ಬನು ಮುದುಕನಾದ ಮೇಲೆ ಹೊಸದಾಗಿ ಹುಟ್ಟುವುದು ಹೇಗೆ? ತಾಯಿಯ ಗರ್ಭದಲ್ಲಿ ಹೋಗಿ ಪುನಃ ಹೊರಗೆ ಬರುವುದಾ? ನೋ. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನನ್ನ ಶರೀರ ನನ್ನ ತಂದೆ ಮೌರಿಸ್ ಲೋಬಗೆ ಹುಟ್ಟಿದೆ, ಅವರ DNA ಇದರಲ್ಲಿದೆ. ನನ್ನ ಆತ್ಮಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ನಾನು ಹುಟ್ಟಿದ್ದೇನೆ. ಆತ್ಮದಿಂದ ಆತ್ಮ ಹುಟ್ಟಿದೆ. ಹೇಳ್ರಿ, ಆತ್ಮದಿಂದ ಆತ್ಮ ಹುಟ್ಟಿದೆ. ಇಟ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ನೆಕ್ಸ್ಟ್ ಯೇಸು ಹೇಳಿದ, ಓದಿರಿ 7ನೇ ವಚನ, 3ನೇ ಅಧ್ಯಾಯ 7ನೇ ವಚನ, ಗಾಸ್ಪಲ್ ಆಫ್ ಜಾನ್. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ನೀವು ತಿರುಗಿ ಹುಟ್ಟತಕ್ಕದ್ದು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಕಮನ್ ಹೇಳ್ರಿ, ಆಶ್ಚರ್ಯ ಪಡಬೇಡ. ಪಕ್ಕದವರಿಗೆ ಹೇಳ್ರಿ, ಆಶ್ಚರ್ಯ ಪಡಬೇಡ. ಇದೆಂತ ಹೊಸತು ಗುಂಪು ಇದು, ಆಶ್ಚರ್ಯ ಪಡಬೇಡ. ನೆಕ್ಸ್ಟ್ ಓದ್ಯಾ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ. ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ. ಆತ್ಮನಿಂದ ಹುಟ್ಟಿದವರು ಅದರಂತೆ ಅಂದನು. ಹೇಳ್ರಿ, ಆತ್ಮದಲ್ಲಿ ಹುಟ್ಟಿದವರು ಅದರಂತೆ. ನಿಮ್ಗೆ ಗೊತ್ತಾಗ್ತದೆ ಗಾಳಿ ಎಲ್ಲಿಂದ ಬರ್ತದೆ, ಎಲ್ಲಿ ಹೋಗ್ತಾ ಅಂತ. ಇವರು ಹೆಸರಿಡ್ತಾರೆ ಆ ಗಾಳಿಗೆ ಅಂತ, ಕತ್ರೀನಾ ಮತ್ತೆ ಯಾವುದು, ಕೆಲವು ಗಾಳಿ ಹೆಸರಿದೆ, ಸುನಾಮಿ ಇದರದ್ದು ಕೆಲವು ಹೆಸರಿಟ್ಟಿದ್ದಾರೆ. ಅಮೆರಿಕದಲ್ಲಿ ಒಂದು ಗಾಳಿ ಬಂತು, ಹೆಸರೇನಿಟ್ರು? ಕತ್ರೀನಾ ಅಂತ ಇಟ್ಟರು. ನೆಕ್ಸ್ಟ್ ಏನಿಟ್ರು? ಬೇರೆ ಬೇರೆ ಹೆಸರುಗಳು ಇಟ್ಟರು. ಅದು ಗಾಳಿ, ಅದಕ್ಕೆ ಹೆಸರಿಟ್ಟದ್ದು ಇವರು. ರೈಟ್. ಕೆಲವರಿಗೆ ಜ್ವರ ಬರ್ತದೆ. ಜ್ವರ ಬರುವಾಗ ಅವರಿಗೆ ಹೆಸರಿಡ್ತಾರೆ. ಏನು? ಮುಖ ಕೆಂಪಾದರೆ ಟೊಮೆಟೊ ಜ್ವರ. ಇವರು ಇಟ್ಟ ಹೆಸರುಗಳು. ಇವತ್ತು ಯೇಸುವನ್ನು ನಂಬಿದಾಗ ನಿಮಗೆ ಅನೇಕ ಹೆಸರುಗಳಿಂದ ಕರೆಯಬಹುದು. ಆ ಟೊಪ್ಪಿಯನ್ನು ನಿಮ್ಮ ತಲೆಯ ಮೇಲೆ ಹಾಕಬೇಡ್ರಿ. ದೇವರು ನಿಮಗೆ ಒಂದು ಹೆಸರು ಕೊಟ್ಟಿದ್ದಾನೆ. ದೇವರ ಮಕ್ಕಳೆಂಬ ಹೆಸರನ್ನು ನಿಮಗೆ ಕೊಟ್ಟು ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇದೇ ಬೈಬಲಲ್ಲಿ ಓದ್ರಿ, 3ನೇ ಅಧ್ಯಾಯ 1ನೇ ವಚನ, ಯೋಹಾನ ಪತ್ರಿಕೆಯಲ್ಲಿ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ಕಮಾನ್ ಹೇಳ್ರಿ, ಪಕ್ಕದ ನೋಡ್ರಿ.
ಹಾ ನಾವು ಆತನ ಮಕ್ಕಳಾಗಿದ್ದೇವೆ, ಹಾ ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿಯುವುದಿಲ್ಲ. ಅದು ಆತನನ್ನು ಅದು ತಿಳಿದುಕೊಳ್ಳಲಿಲ್ಲವಲ್ಲ. ಆತನನ್ನು ತಿಳಿಲಿಲ್ಲಲ್ಲ. ನಿಮ್ಮನ್ನು ಬಿಡ್ರಿ, ಅವನು ಯಾರಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಬೈಬಲ್ ಸೊಸೈಟಿ, ಅದಕ್ಕೋಸ್ಕರ ಎಂತ ಅಲಲಿಯದಾಗಲು, ಮತಾಂತರ ಮಲ್ಪನಾಗಲು, ಇದು ಯಾವ ಹೆಸರು ನಿಮಗೆ ಪರಲೋಕ ಕೊಂಡು ಹೋಗೋದಿಲ್ಲ. ನಿಮ್ಮ ಮಕ್ಕಳಾಗಿದ್ದರೆ ಮಾತ್ರ ನೀವು ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಈ ವರ್ಡ್ ಆಫ್ ವಿಕ್ಟ್ರಿ, ನ್ಯೂ ಲೈಫ್, ಪೆಂಟಕೋಸ್ಟ್, CSI ಇದು ಕೇವಲ ಎಲ್ಲಿ? ಗೌರ್ಮೆಂಟಲ್ಲಿ, ಟ್ರಸ್ಟಲ್ಲಿ ಮಾತ್ರ, ಕಂಪೆನಿ ಅಥವಾ ಸೊಸೈಟಿ. ಪರಲೋಕಕ್ಕೆ ಹೋಗಲು ಅಲ್ಲಿ ಕೇವಲ ಮಕ್ಕಳಿರ್ತಾರೆ. ಕಮಲ್ ಹೇಳ್ರಿ, ನಾವು ದೇವರ ಮಕ್ಕಳು. ಮುಂದೆ ಓದಿ. ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆ ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಎಸ್, ಓದಿ. ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಈಗ ನಾವು ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವೋ ಅದು ಪ್ರತ್ಯಕ್ಷವಾಗಲಿಲ್ಲ. ಒಂದು ಅಂತೂ ಸತ್ಯ, ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗೆ ಆಗುವೆ ಅಲ್ಲ, ಆತನ ಹಾಗೇ ಇರುವೆವೆಂದು ಬಲ್ಲೆವು. ಪ್ರೆಸ್ ಗಾಡ್. ಯಾಕಂತ ಹೇಳಿದ್ರೆ ಆತನನ್ನು ನಾವು, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡಿ, ಆತನನ್ನು ಇದ್ದ ಹಾಗೆ ನಾವು ನೋಡುವೆವು. ಎಲ್ಲಿವರೆಗೆ ನೀವು ಯೇಸುವನ್ನು ತಿಳಿದುಕೊಳ್ಳುವುದಿಲ್ಲ, ನೀವು ನಿಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. 4:17 ವಚನ ಹೇಳ್ತದೆ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಭೂಲೋಕದಲ್ಲಿ ಇದ್ದೀರಿ. ಹೌ ಮಚ್ ಯು ನೋ ಜೀಸಸ್. ಕ್ರಿಸ್ತನನ್ನು ಎಷ್ಟು ನೀವು ತಿಳಿಯುತ್ತೀರಿ, ನೀವು ನಿಮ್ಮನ್ನು ತಿಳಿಯುತ್ತೀರಿ. ಪ್ರೆಸ್ ಗಾಡ್. ನೋ ಜೀಸಸ್. ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ದೇವರ ಮಕ್ಕಳಾಗಿದ್ದೀರಿ. ಯಾವ ಬೀಜದಿಂದ ಹುಟ್ಟಿದ್ದೀರಿ? ನೀವು ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ವಾಕ್ಯ ಎಂಬ ಸದಾ ಜೀವವುಳ್ಳ ಬೀಜದಿಂದ ನೀವು ಹುಟ್ಟಿದ್ದೀರಿ. ಯೇಸು ಹೇಗೆ ಹುಟ್ಟಿದ್ದು? ಕಮಾನ್ ಕಮಾನ್, ಹೇಗೆ ಹುಟ್ಟಿದ್ದು? ಯಾವ ವಾಕ್ಯದಿಂದ ಯೇಸು ಹುಟ್ಟಿದಾನೋ ಅದೇ ವಾಕ್ಯದಿಂದ ನಾವು ಹುಟ್ಟಿದ್ದೇವೆ. ಒಂದು ಔನ್ಸು ಕೂಡ ಹೆಚ್ಚು ಕಡಿಮೆ ಇಲ್ಲ. ಪ್ರೇಸ್ ಗಾಡ್. ಹೇಗೆ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ? ಓದಿ. ನೀವು ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ನಾಶವಾಗದ ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದ್ದೀರಿ. ಕಮನ್ ಹೇಳ್ರಿ, ಹುಟ್ಟಿದ್ದೀರಿ. Having been born again, not of corruptible seed, but incorruptible, through the word of God, which lives and abides forever. Okay, next ಓದಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವೇ ಉಂಟಾಯಿತು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂ ಉದುರಿ ಹೋಗುವುದು, ಕರ್ತನ ಮಾತು ಸದಾ ಕಾಲವು ಇರುವುದು. ಕರ್ತನ ಮಾತು ಸದಾ ಕಾಲವಿರುವುದು ಎಂದು ಬರೆದಿದೆ. ಆ ಮಾತು ಯಾವುದೆಂದರೆ, ವೆರಿ ಇಂಪಾರ್ಟೆಂಟ್. ಪಕ್ಕದವರಿಗೆ ಆ ಮಾತು ಯಾವುದೆಂದರೆ, ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯ. ನೀವು ವರ್ಡ್ ಪ್ರೀಚ್ ಮಾಡುವುದಂದ್ರೆ ನೀವು ರೀಪ್ರೊಡ್ಯೂಸ್ ಮಾಡುವುದು. ಅದಕ್ಕೋಸ್ಕರ ಅಪೊಸ್ತಲ ಕೃತ್ಯ 6:7 ವಚನ ಇದೆ, ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆ ಮಲ್ಟಿಪ್ಲೈ ಆಯಿತು. ವೇರ್ ದರ್ ಇಸ್ ವರ್ಡ್, ಡಿಸೈಪಲ್ಸ್ ಮಲ್ಟಿಪ್ಲೈಡ್. ವಿತೌಟ್ ವರ್ಡ್ ಯಾರು ಬಾರ್ನ್ ಅಗೇನ್ ಆಗೋದಿಲ್ಲ. ಸುವಾರ್ತೆಯನ್ನು ಸಾರಲಿಕ್ಕೆ ದೇವದೂತನಿಗೆ ಆಗೋದಿಲ್ಲ. ಸುವಾರ್ತೆಯನ್ನು ನೀನು ಮತ್ತು ನಾನು ಸಾರಬೇಕು. ಯಾಕಂದ್ರೆ ಆ ಬೀಜ ಇರುವಂಥದ್ದು ನಿನ್ನ ಒಳಗೆ, ವಾಕ್ಯ ಇರುವಂಥದ್ದು ನಿನ್ನ ಒಳಗೆ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ಸ್ ವರ್ಡ್.
ವಾಕ್ಯದಿಂದ ಹುಟ್ಟಿದ ಯಾವುದು? ಕಮಾನ್ ಯಾರು? ವಾಕ್ಯವೇ. ಹಾಗಾದ್ರೆ ನೀನು ವಾಕ್ಯವನ್ನು ಪ್ರೀಚ್ ಮಾಡುತ್ತಿರುವಾಗ ಯು ರಿಲೀಸಿಂಗ್ ಸೀಡ್, ಯು ರೀಪ್ರೊಡ್ಯೂಸಿಂಗ್. ಅದಕ್ಕೆ ಬೈಬಲ್ ಹೇಳ್ತಿದೆ, ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆ ಮಲ್ಟಿಪ್ಲೈ ಆಯಿತು. ಅರ್ಥ ಆಗ್ತಾ ಇದೆಯಾ? ಹಲೋ, ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಸುವಾರ್ತೆಯನ್ನು ಸಾರುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ದೇವರು ನಮಗೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ. ವಿ ನೀಡ್ ಟು ಪ್ರೀಚ್ ಬೈ ಫೇತ್. ಎಷ್ಟು ನೀವು ಸುವಾರ್ತೆಯನ್ನು ಸಾರುತ್ತೀರಿ, ಯು ವಿಲ್ ಬಿಕಮ್ ವೈಸ್. ನೀವು ಶಾರ್ಪ್ ಆಗ್ತೀರಿ, ಎಕ್ಸಲೆಂಟ್ ಆಗುತ್ತೀರಿ. ಇಲ್ಲ ಅಂತೇಳಿ ನೀವು ಸೋಮಾರಿಗಳಾಗುತ್ತೀರಿ. ನಾವು ಪ್ರೀಚ್ ಮಾಡಲೇಬೇಕು. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ಸ್ ವರ್ಡ್. ಯಾರೋ ನಿಮಗೆ ವರ್ಡ್ ಪ್ರೀಚ್ ಮಾಡಿದ್ರು, ರೀಪ್ರೊಡ್ಯೂಸ್. ಕೊರ್ನೇಲಿಯಸನಿಗೆ ದೇವದೂತ ಹೇಳಿದ, ಕೊರ್ನೇಲಿಯಸನಿಗೆ, ರೈಟ್? ಕೊರ್ನೇಲಿಯಸ್ ಎಂಬ ಒಳ್ಳೆಯ ವ್ಯಕ್ತಿ ಇದ್ದ, ದಾನ ಧರ್ಮ ಮಾಡ್ತಾ ಇದ್ದ, ದೇವರಿಗೆ ಭಯ ಪಡ್ತಾ ಇದ್ದ, ಎವ್ರಿ ಡೇ ಪ್ರಾರ್ಥನೆ ಮಾಡ್ತಾ ಇದ್ದ, ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರಿಗೆ ಭಯ ಪಡ್ತಾ ಇದ್ದ, ಯಹೂದ್ಯರಿಂದ ಒಳ್ಳೆಯ ಹೆಸರನ್ನು ಹೊಂದಿದ್ದ. ದೇವದೂತ ಕೂಡ ಅವನಿಗೆ ವಿಸಿಟ್ ಮಾಡಿದ. ದೇವದೂತ ಹೇಳಿದ, ನಿನ್ನ ದಾನ ಧರ್ಮ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಬಂದೆ ಅಂತ ಹೇಳಿದ. ಆದರೆ ನೀನು ರಕ್ಷಣೆ ಹೊಂದಬೇಕಾದ್ರೆ ಅಡ್ರೆಸ್ ಬರೆ. ಸಮುದ್ರದ ಬದಿಯಲ್ಲಿ ಯೊಪ್ಪ ಎಂಬ ಚಮಗಾರನ ಮನೆಯಲ್ಲಿ ಒಬ್ಬ ಇದ್ದಾನೆ, ಅವನು ಪೇತ್ರ, ಸಿಮೋನ. ಅವನನ್ನು ಕರೆ, ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅವನು ಹೇಳುವ ಮಾತಿನಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಯು ವಿಲ್ ರೀಪ್ರೊಡ್ಯೂಸ್. ಪೇತ್ರನು ಹೋದ, ಅಲ್ಲಿ ಪ್ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. 10ನೇ 44ನೇ ವಚನದಲ್ಲಿ ನಾವು ನೋಡ್ತೇವೆ, ಆಕ್ಟ್ ಆಫ್ ಅಪೋಸ್ಟಲ್. ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗಲೇ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಹೊರವು ಇಳಿಯಿತು. ಅವರು ಬಾರ್ನ್ ಅಗೇನ್ ಆದರು, ಅವರು ಪವಿತ್ರಾತ್ಮ ಭರಿತರಾದರು, ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿದರು. ಅಲ್ಲಿ ಶಿಷ್ಯರಾಗಿ ಹುಟ್ಟಿದ್ರು. ಪ್ರೈಸ್ ಗಾಡ್. ಹಾಗಾದ್ರೆ ಚರ್ಚ್ ಯಾಕೆ? ಚರ್ಚ್ ಯಾಕೆ? ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ, ನೀವು ಕಟ್ಟುವುದಲ್ಲ. ಪ್ರೈಸ್ ಗಾಡ್. ನಿಮಗೆ ಹೇಳಿದ್ದು, ಹೋಗಿರಿ, ಸುವಾರ್ತೆಯನ್ನು ಸಾರಿ, ಶಿಷ್ಯರನ್ನಾಗಿ ಮಾಡ್ರಿ. ಸಭೆ ಕಟ್ಟುವುದು ನನ್ನ ಕೆಲಸ. ಇದೆಯಾ? 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನನ್ನ ಸಭೆಯನ್ನು ನಾನು ಕಟ್ಟುವೆನು. ಚರ್ಚ್ ಇಸ್ ನಾಟ್ ಬಿಲಾಂಗ್ ಟು ಮೀ, ಚರ್ಚ್ ಇಸ್ ಬಿಲಾಂಗ್ ಟು ಜೀಸಸ್. ಐ ವಿಲ್ ಬಿಲ್ಡ್ ದ ಚರ್ಚ್. ಚರ್ಚ್ ಯಾಕೆ ಅಂತ ಹೇಳಿದ್ರೆ, ಫೆಲೋಶಿಪ್ ಯಾಕಂತ ಹೇಳಿದ್ರೆ, ಉದ್ದೇಶ ಅಲ್ಲಿ ಶಿಷ್ಯರು ಪ್ರೊಡ್ಯೂಸ್ ಆಗಬೇಕು. ಪ್ರೈಸ್ ಗಾಡ್. ನಾನು ಹೇಳ್ತೇನೆ, ನನಗೊಂದು 1000 ಒಂದು ಗಾಡಿಗಳು ಬೇಕು, ಒಂದು ಹೆಸರಿಡ್ತೇನೆ, ಜಾನ್ ಟ್ರೆಂಡ್ ಅಂತ. ಹೊಸ ಗಾಡಿಯ ಹೆಸರಿಡ್ತೇನೆ. ನಾನು ಬ್ರದರ್ ಜಾನ್ ಸಾಲ್ಟನ್ಗೆ ಹೇಳ್ತೇನೆ, ನನಗೊಂದು 1000 ಗಾಡಿಗಳನ್ನು ಪ್ರೊಡ್ಯೂಸ್ ಮಾಡಿಕೊಡು ಅಂತ. ಅವಲ್ಲಿ ರಸ್ತೆ ಬರಿಯಲ್ಲಿ ಆಗ್ತಾವೆ ಅವುಗಳು. ಅವರೊಂದು ಕಂಪನಿ ಓಪನ್ ಮಾಡ್ತಾರೆ. ಆ ಕಂಪನಿ ಓಪನ್ ಮಾಡಿದಾಗ ಆ ಕಂಪನಿಯಲ್ಲಿ ಏನು ಹೊರಗೆ ಬರ್ತದೆ? ಗಾಡಿಗಳು ಹೊರಗೆ ಬರ್ತವೆ, ಜಾನ್ ಟ್ರೆಂಡ್ ಗಾಡಿಗಳು. ಒಂದು ವೇಳೆ ಕಂಪನಿ ಓಪನ್ ಆಗಿದೆ, ಗಾಡಿಗಳು ಅವುಗಳಿಗಿಂತ ಹೊರಗೆ ಬರುವುದಿಲ್ಲ, something is wrong. Church produce disciples. ಇದರ ಬಗ್ಗೆ ಅನೇಕ ಸಂಗತಿಗಳು ನಾನು ಮಾತಾಡಬಹುದು. Why church? Church produce disciple. Which church is not producing disciple? Something is wrong. Something is wrong. You are not ordinary people. You are his disciples. You are reproducing. You must preach the God's word. ನೀವು ದೇವರ ವಾಕ್ಯವನ್ನು ಸಾರಬೇಕು. ಹೇಳಿ, ನಾನು ಕ್ರಿಸ್ತನಲ್ಲಿ ದೇವರ ವಾಕ್ಯದಿಂದ ವಾಕ್ಯವಾಗಿ ನಾನು ಹುಟ್ಟಿದ್ದೇನೆ. ಕಮಾನ್ ಹೇಳ್ರಿ, ನಾನು ವಾಕ್ಯದಿಂದ ವಾಕ್ಯವಾಗಿ ಹುಟ್ಟಿದ್ದೇನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದೇವರಿಂದ ಹುಟ್ಟಿರುವವರು ಪಾಪ ಮಾಡುವುದಿಲ್ಲ. ಯಾಕೆ? ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಇಂಗ್ಲಿಷ್ನಲ್ಲಿ ಏನು ಹೇಳ್ತದೆ ಗೊತ್ತುಂಟ? God's seed remain in him. ಓದಿರಿ 3ನೇ ಅಧ್ಯಾಯ 9ನೇ ವಚನ. 1 John 3 chapter 9 verse. ಎಲ್ಲರೂ ಓದಿ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರಲಾರನು. ಇಲ್ಲಿ ಕೇಳ್ರಿ, ದೇವರಿಂದ ಹುಟ್ಟಿದವನು ಪಾಪ ಮಾಡೋನು. ಯಾಕಂದ್ರೆ ಆತನ ಬೀಜವು
ಅವನಲ್ಲಿ ನೆಲೆಗೊಂಡಿದೆ. ಕಮನಡ್ರಿ, ಬೀಜ ಎಲ್ಲಿದೆ? ದೇವದೂತನಲ್ಲಿಲ್ಲ. ಏಂಜಲ್ಸ್ ವಿಲ್ ನಾಟ್ ರಿಪ್ರೊಡ್ಯೂಸ್. ಪ್ರೈಸ್ ಗಾಡ್. ನಿಮ್ಮಲ್ಲಿ ಆ ಬೀಜ ಇದೆ, ನಿಮ್ಮಲ್ಲಿ ಆ ಲೈಫ್ ಇದೆ, ನಿಮ್ಮಲ್ಲಿ ಆ DNA ಇದೆ. ಯು ಆರ್ ಒನ್ ವಿತ್ ಗಾಡ್, ಯು ಆರ್ ಒನ್ ವಿತ್ ಕ್ರೈಸ್ಟ್. ದ ಲೈಫ್ ಆಫ್ ಗಾಡ್ ಇಸ್ ವರ್ಕಿಂಗ್ ಇನ್ ಯು. ವೆನ್ ಯು ಪ್ರೀಚ್ ಬೈ ಫೇತ್, ಯು ವಿಲ್ ರಿಪ್ರೊಡ್ಯೂಸ್. ನೀವು ಡೌಟ್ ಮಾಡಬೇಡ್ರಿ, ನೀವು ಪ್ರೀಚ್ ಮಾಡ್ರಿ. ಆಪರ್ಚುನಿಟಿಗಳು ಸಿಗುವಾಗ ಸುಮ್ಮನೆ ಕೂತ್ಕೊಳ್ಬೇಡ್ರಿ. ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ನೀವು ಉದ್ದೇಶ ಪ್ರಕಾರ ನೀವು ನಡೆದರೆ, ಯು ವಿಲ್ ಕಮ್ ಬ್ಯಾಕ್ ವಿತ್ ಟಾಪರ್. ಪ್ರೈಸ್ ಗಾಡ್. ಕಮ್ ಬ್ಯಾಕ್ ವಿತ್ ಟಾಪರ್. ಯು ವಿಲ್ ಬಿಕಮ್ ವಾಯ್ಸ್ ಅಂಡ್ ಶಾರ್ಪ್ ಇನ್ ಯುವರ್ ವರ್ಕ್. ಯಾವ ಕೆಲಸದಲ್ಲಿ ನಿಮ್ಮನ್ನು ದೇವರು ಇಟ್ಟಿದ್ದಾನೋ ಆ ಕೆಲಸದಲ್ಲಿ ನಿಮ್ಮನ್ನು ದೇವರು ವಿಟ್ನೆಸ್ ಆಗಿಟ್ಟಿದ್ದಾನೆ. ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಇನ್ನೊಬ್ಬರಿಗೆ ನಾವು ಬೆಳಕಾಗಲಿಕ್ಕೆ, ನಮ್ಮಿಂದ ಇನ್ನೊಬ್ಬರ ಫೇತ್ ಕೆಡಿಸುವುದಲ್ಲ. ನಿಮ್ಮನ್ನು ಒಂದು ನೆನಪಿಟ್ಟುಕೊಳ್ಳ್ರಿ, ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಇಟ್ಟಿದ್ದಾನೆ. ನೀವೆಲ್ಲಿ ಕೆಲಸ ಮಾಡ್ತದೆ, ಇಫ್ ಯು ಆರ್ ಎ ಸ್ಟೂಡೆಂಟ್, ಡಾಕ್ಟರ್, ನರ್ಸ್, ಅಡ್ವೊಕೇಟ್, ಎಲ್ಲಿದ್ದೀರಿ ನೀವು, ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಗಾಡ್ಸ್ ಸೀಡ್ ಇಸ್ ಇನ್ ಯು. ದೇವರ ಬೀಜವು ನಿಮ್ಮಲ್ಲಿ ನೆಲೆಗೊಂಡಿದೆ. ನೀವು ಪ್ರೀಚ್ ಮಾಡುತ್ತೀರಿ, ಅದು ಸಫಲವೋ ಇದು ಸಫಲವೋ ನಿಮಗೆ ಗೊತ್ತಿಲ್ಲ. ಬಟ್ ಎರಡು ಸಫಲವಾಗಬಹುದು. ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿತ್ತು ಅಂತ ಬೈಬಲ್ ಹೇಳ್ತದೆ. ಅದು ಸಫಲವೋ ಇದು ಸಫಲವೋ ನಿನಗೆ ಗೊತ್ತಾಗುವುದಿಲ್ಲ. ಒಂದು ವೇಳೆ ಎರಡು ಕೂಡ ಸಫಲ ಆಗ್ಬೋದು. ನೀವು ಬಿತ್ತಿದ ಬೀಜ ಎಲ್ಲಿ ಕೂಡ ಹೋಗುವುದಿಲ್ಲ. ನೀವು ಪ್ರೀಚ್ ಮಾಡಿದ ಬೀಜ ಅದು ಎಲ್ಲಿ ಕೂಡ ಹೋಗುವುದಿಲ್ಲ. ಅದು ರೀಪ್ರೊಡ್ಯೂಸ್ ಮಾಡುತ್ತದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಆಗ ಕೇಳದಿದ್ದರೂ ನೀವು ಮಾತಾಡಿದ ಮಾತು ಅವನನ್ನು ಹಿಂಬಾಲಿಸ್ತಾ ಇರ್ತದೆ. ಆ ಮಾತಿಗೋಸ್ಕರ ದೇವದೂತರು ಹಿಂಬಾಲಿಸ್ತಾ ಇರ್ತಾರೆ. ಆ ಮಾತು ಅವರಿಗೆ ರಿಂಗ್ ಆಗ್ತಾ ಇರ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನು ಹುಟ್ಟಿ ಬೆಳೆಯುತ್ತಾನೆ. ಬೈಬಲ್ ಹೇಳ್ತದೆ, ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ, ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಬಿ ಎ ವಿಟ್ನೆಸ್. ಕಮನ್ ಹೇಳ್ರಿ, ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಮಲ್ಟಿಪ್ಲೈ ಆಯಿತು. 7 ಮಂತ್ನಿಂದ ಎವ್ರಿ ಡೇ ಆನ್ಲೈನ್ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ಅನೇಕ ಟೆಸ್ಟ್ ಮನಿಗಳು ಬರ್ತಾ ಇವೆ. ರಕ್ಷಣೆ ಹೊಂದಿದ್ದು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಾಟ್ ಓನ್ಲಿ ರಕ್ಷಣೆ ಹೊಂದಿದ್ದರು, ಅವ್ರು ಹೇಳಿದ್ರು ನಾವು ಫಸ್ಟ್ ಟೈಮ್ ಗಿಫ್ಟ್ ಆಫ್ ಟಂಗ್ ಅನ್ನು ಹೊಂದಿದ್ದೆವು. ಪ್ರೈಸ್ ಗಾಡ್. ಕೆಲವರು ರಕ್ಷಣೆ ಹೊಂದಿ ಅನ್ಯ ಭಾಷೆಯಲ್ಲಿ ಮಾತಾಡಿ ಸೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಿದಿನ್ 7 ಮಂತ್. ಐ ಆಮ್ ಆಕ್ಟಿವ್ ನೌ ವಿತ್ ದ ಮಿನಿಸ್ಟ್ರಿ. ನಾನು ಅವರಿಗೆ ಮೀಟ್ ಆಗಲಿಲ್ಲ, ಬಟ್ ದೇವರ ವಾಕ್ಯ ರೀಚ್ ಆಗುತ್ತದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಲಾಕ್ಡೌನ್ ಆಗಿರ್ಬೋದು, ಏನೇ ಆಗಿರ್ಬೋದು, ದೇವರು ಅದೇ ಸಂಗತಿಯನ್ನು ಅನುಕೂಲ ಮಾಡಿಕೊಡ್ತಾನೆ ನಮಗೆ. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್. ಅದಕ್ಕೋಸ್ಕರ ನಿಮಗೆ ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿಯನ್ನು ಮರೆತು ಹೋಗಬೇಡ್ರಿ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್, ಯು ಆರ್ ದ ಸೈನ್, ಯು ಆರ್ ದ ವಂಡರ್. ಹೇಳಿ, ನಾನು ದೇವರಿಂದ ಹುಟ್ಟಿದವನಾಗಿದ್ದೇನೆ. ದ ಬೈಬಲ್ ಹೇಳ್ತದೆ, ದೇವರ ವಾಕ್ಯವು ಕ್ರಿಯಾತ್ಮಕವುಳ್ಳದ್ದು, ಆಕ್ಟಿವ್. ಕಮನ್ ಹೇಳ್ರಿ, ಕ್ರಿಸ್ತನಲ್ಲಿ ನಾನು ಆಕ್ಟಿವ್ ಆಗಿದ್ದೇನೆ. ಹೇಳಿ, ದೇವರ ವಾಕ್ಯ ಸಜೀವವುಳ್ಳದ್ದು, ಕ್ರಿಸ್ತನಲ್ಲಿ ನಾನು ಸಜೀವವುಳ್ಳವನಾಗಿದ್ದೇನೆ, ಶಾರ್ಪ್ ಆಗಿದ್ದೇನೆ. ಯಾವತ್ತು ಹೇಳಬೇಡಿ ನಾನು ಬಡ್ಡ, ನಾನು ಗೋಣ, ಹೇಳಬೇಡ್ರಿ. ದೇವರ ವಾಕ್ಯ ನಿಮ್ಮ ಬಗ್ಗೆ ಏನು ಹೇಳುತ್ತದೆ ಅದೇ ನೀವು ಆಗಿದ್ದೀರಿ. ದೇವರ ವಾಕ್ಯ ಏನಾಗಿದೆ ಅದೇ ನೀವು ಆಗಿದ್ದೀರಿ. ಯು ಆರ್ ದ ಸೈನ್ಸ್, ಯು ಆರ್ ದ ವಂಡರ್, ಯು ಆರ್ ಆಕ್ಟಿವ್, ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಲೈಫ್. ನೀನು ದೇವರ ಜೀವದ ಪ್ರಕಾಶವಾಗಿದ್ದಿ, ನೀನು ದೇವರ ಮಹಿಮೆಯ ಪ್ರಕಾಶವಾಗಿದ್ದಿ, ನೀನು ದೇವರ ನೀತಿಯ ಪ್ರಕಾಶವಾಗಿದ್ದಿ. ಪ್ರೈಸ್ ಗಾಡ್. ಅರೈಸ್ ಅಂಡ್ ಶೈನ್. ಹೇಳ್ರಿ, ಅರೈಸ್ ಅಂಡ್ ಶೈನ್. ನೀನು ಎಂಬವನು ಈ ಮಣ್ಣಿನ ಒಳಗೆ ಇರುವವನು. ಕ್ರಿಸ್ತನಲ್ಲಿ ನೀನು ಶೈನ್ ಆದಾಗ ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರುತ್ತವೆ. ನೀನು ಏನು ಮಾಡಬೇಕಾಗಿಲ್ಲ. ಹಲ್ಲೆಲೂಯಾ. ತನ್ನಷ್ಟಕ್ಕೆ ಆಪರ್ಚುನಿಟಿಗಳು ನಿಮಗೆ ಓಪನ್ ಆಗುತ್ತವೆ. ಯಾರು ಹೇಳಲಿಕ್ಕೆ ಆಗುವುದಿಲ್ಲ ನಮಗೆ ಸುವಾರ್ತೆ ಸಾರಲಿಕ್ಕೆ ಆಪರ್ಚುನಿಟಿ ಇಲ್ಲ. ಕೇವಲ ಸಿದ್ಧರಾಗಿರಿ, ನಿಮಗೆ ಆಪರ್ಚುನಿಟಿಗಳು ಸಿಗ್ತವೆ. ಸಿದ್ಧವಾಗದೆ ಚಪ್ಪಲ ಹಾಕದೆ ಹೋಗಬೇಡ್ರಿ. ಫಸ್ಟ್ ಸಿದ್ಧರ ಹಾಕಿರಿ, ಮತ್ತೆ ಆಪರ್ಚುನಿಟಿಗಳು ಓಪನ್ ಆಗ್ತವೆ.
ಪ್ರೀಸ್ ಗಾಡ್. ಆಪರ್ಚುನಿಟಿಗೆ ಓಪನ್ ಆಗ್ತಾ ಅಂತ ಹೇಳ್ರಿ, ನಿಮ್ಮ ಸೈಡಲ್ಲಿ ಇದ್ದವನಿಗೆ ಟಾರ್ಚರ್ ಮಾಡಬೇಡ್ರಿ. ಪಾಸ್ಟರ್ ಹೇಳಿದ್ದಾನೆ ಸ್ವಾರ್ಥವನ್ನು ಸಾರಬೇಕಂತ ನೀನು ಕೇಳು, ಟಾರ್ಚರ್ ಮಾಡಬೇಡ್ರಿ. ಹಲ್ಲೆಲೂಯಾ. ಅವನಿದ್ದ ಹಾಗೆ ಅವರಷ್ಟಿಗೆ ಬಿಡ್ರಿ. ಅವರೊಟ್ಟಿಗೆ ನೀವು ಬೆಳಕಾಗಿ ನಡೆಯುತ್ತಿರುವಾಗ ಅವರು ಕೇಳ್ತಾರೆ, ಎಲ್ಲರ ಹಾಗೆ ನೀನಲ್ಲ, ನೀನು ಯಾಕೆ ಹೀಗೆ? ಎಲ್ಲರೂ ಸುಳ್ಳು ಹೇಳ್ತಾರೆ, ನೀನು ಯಾಕೆ ಸುಳ್ಳು ಹೇಳುವುದಿಲ್ಲ? ಎಲ್ಲರಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ನಿನಗೆ ಯಾಕೆ ಇಲ್ಲ? ವಾಟ್ ಇಸ್ ದ ರೀಸನ್? ಕೆಲವರಿಗೆ ಬಾಯ್ ಫ್ರೆಂಡ್ ಎಂಬುದೇ ಗೌರವ. ಒಬ್ಬ ಸಹೋದರ ನನಗೆ ಫೋನ್ ಮಾಡಿದ, ನನ್ನ ಮಗಳು 10th ಹೋಗಿದ್ದಾಳೆ. ಡ್ಯಾಡಿ, ನನಗೆ ಸ್ಕೂಲಲ್ಲಿ ಮರ್ಯಾದೆ ಇಲ್ಲ. ಯಾಕೆ ಮಗಳೇ? ಎಲ್ಲರಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ನನಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿಕೊಂಡು ನನ್ನನ್ನು ಹೀಗೆ ನೋಡ್ತಾರೆ. ಡ್ಯಾಡಿ, ಬೈಬಲ್ ಹೇಳ್ತದೆ ನಾಚಿಕೆ ಕೆಲಸದಲ್ಲಿ ಅವರಿಗೆ ಮರ್ಯಾದೆ ಅಂತೆ. ಹಲೋ, ಹಲ್ಲೆಲೂಯಾ. ನಿಮಗೆ ಆಪರ್ಚುನಿಟಿಗಳು ಸಿಗ್ತವೆ, ಅವರು ನಿಮ್ಮ ಹತ್ರ ಕೇಳ್ತಾರೆ. ಆ ಮೂಮೆಂಟಲ್ಲಿ ನಾನು ಪಾಸ್ಟ್ರಿಗೆ ಫೋನ್ ಮಾಡ್ತೇನೆ ಅಂತ ಹೇಳ್ಬೇಡ್ರಿ. ಆ ಮೂಮೆಂಟಲ್ಲಿ ಸಾರಿರಿ. ಈಗ ಪಾಸ್ಟ್ರಿಗೆ ಫೋನ್ ಮಾಡಿದರೆ ನಿಮ್ಮ ಆಪರ್ಚುನಿಟಿ ಹೋಯ್ತು. ಈ ಪಾಸ್ಟ್ ಇವರಿಗೆ ಸಹ ಮಂಡೆ ತಿರುಗಿಸ್ತಾರಲ್ಲ, ಇವರು ನಮಗೆ ತಿರುಗಿಸ್ಲಿಕ್ಕೆ ನೋಡ್ತಾರೆ. ಈಗ ಇದೇ ಮಿಸ್ಟೇಕ್. ಹಲ್ಲೆಲೂಯಾ. ಯಾವಾಗಲೂ ನೀವು ರೆಡಿಯಾಗಿರಿ. ಸಮಾಧಾನದ ಸುವಾರ್ತೆಯನ್ನು ಸಾರುವಂತ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ನಾನು ರೆಡಿ ಆಗಿದ್ದೇನೆ. ಹೇಳ್ರಿ, ನಾನು ಅದ್ಭುತವೂ ಸೂಚಕಾರ್ಯವೂ ಆಗಿದ್ದೇನೆ. ಯು ಆರ್ ದ ಸೈನ್ ಅಂಡ್ ಯು ಆರ್ ದ ವಂಡರ್. ಪೀಪಲ್ ವಿಲ್ ಕಮ್ ಥ್ರೂ ಯು. ಹೇಳಿ, ನಾನು ಕ್ರಿಸ್ತನ ನಾನೇ ಮಾರ್ಗವಾಗಿದ್ದೇನೆ. ನಿಮ್ಮ ಮೂಲಕ ದೇವರ ಕಡೆಗೆ ಜನರು ಬರುತ್ತಾರೆ. ಎಲ್ಲ ನಾವು ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಎಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Come on, lift up your hand. Thank you, Jesus. Lord, we worship you and glorify your name. ಪ್ರಿಯರೇ, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, this is the right time. Call Jesus in your heart. ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ನಾನು ನಿಮಗೋಸ್ಕರ ಎನ್ಕರೇಜ್ ಮಾಡ್ತೇನೆ. ಜೀಸಸ್ ಲವ್ಸ್ ಯು ಸೋ ಮಚ್. ಆತ ನಿಮಗೋಸ್ಕರ ಸತ್ತಿದ್ದಾನೆ. ಆತ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ. ನನ್ನೊಟ್ಟಿಗೆ ಜಸ್ಟ್ ಹೇಳ್ರಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತೆ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತನು. ಆತ ನನಗೋಸ್ಕರ ಹೂಣಲ್ಪಟ್ಟನು. ನನ್ನ ಪಾಪಗಳಿಗೋಸ್ಕರ ಆತನು ಹೂಣಲ್ಪಟ್ಟು ನನ್ನ ನೀತಿವಂತನಾಗಿ ಮಾಡೋದಕ್ಕೋಸ್ಕರ ಆತನನ್ನು ಜೀವದಿಂದ ಎಬ್ಬಿಸಿದೆ. ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನನ್ನ ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ತಂದೆ, ನಿನಗೆ ಸ್ತೋತ್ರ. ನಾನು ನಿನ್ನ ಮಗನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Fill me with your Holy Spirit. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು. Thank you, Holy Spirit. Receive the Holy Spirit in the name of Jesus. Take it in the name of Jesus. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಅವರು ದೇವರ ವಾಕ್ಯದಲ್ಲಿ ಗ್ರೋ ಆಗಲಿ ಮತ್ತು ಪ್ರೊಟೆಕ್ಟ್ ಆಗಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಅನೇಕರಿಗೆ ಆಶೀರ್ವಾದವಾಗಲಿ. ಐ ಬ್ಲೆಸ್ ದೆಮ್ ಓ ಗಾಡ್. ಕರ್ತನೆ, ಯಾರು ವಾಕ್ಯವನ್ನು ಕೇಳಿದಾರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೇಳಿದ ಮಾತುಗಳು ಅವರಲ್ಲಿ ಫಲ ಕೊಡಲಿ. ಇವರ ಬಾಯಿಂದ ಉರಿಯುವಂಥ ಮಾತುಗಳು ಹೊರಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಯಾವ ಕ್ಷೇತ್ರದಲ್ಲಿ ಇವ್ರನ್ನ ಇಟ್ಟಿದೆಯೋ ಆ ಕ್ಷೇತ್ರದಲ್ಲಿ ಇವರು ಬೆಳಕಾಗಲಿ, ಇಫೆಕ್ಟಿವ್ ಆಗಲಿ,
ಪ್ರೊಡಕ್ಟಿವ್ ಆಗಲಿ, ಫಲಭರಿತರಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇವರಿಗೆ ಯಾವಾಗಲೂ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಕನೆಕ್ಟ್ ಆಗಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಕರ್ತನೆ, ಯಾವ ರೋಗದಲ್ಲಿ ವ್ಯಾಧಿಯಲ್ಲಿ ಇರುವುದಾದರೆ, ಕೊರತೆಯಲ್ಲಿ ಇರುವುದಾದರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. We take authority over every infirmity, every sickness, every pain, every migraine, every cancer, every back pain. I command you in the name of Jesus. Live in the name of Jesus. Lungs be free by the power of the Holy Spirit. In the name of Jesus, oh God. ತಲೆಯಿಂದ ಪಾದದವರೆಗೆ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವರ ಬೋನ್ಗಳು ರೆಸ್ಟೋರ್ ಆಗಲಿ ಯೇಸು ನಾಮದಲ್ಲಿ. ಇನ್ಫೆಕ್ಷನ್ಗಳು ಬಿಟ್ಟು ಹೋಗಲಿ ಕರ್ತನೆ. ಇವರ ಬ್ಲಡ್ ಪ್ಯೂರಿಫೈ ಆಗಲಿ, ಇವರ ಹಾರ್ಟ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್, ಓ ಗಾಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್, ಓ ಗಾಡ್. ಯಾರಿಗೆ ಕೆಲಸ ಇಲ್ಲ, ಕೆಲಸಗಳು ರೆಸ್ಟೋರ್ ಆಗಲಿ. ಯಾರ ಬಿಸ್ನೆಸ್ ಡೆಡ್ ಆಗಿದೆ ಅದು ರಿಸರೆಕ್ಟ್ ಆಗಲಿ, ಪುನರುತ್ಥಾನ ಆಗಲಿ. ನ್ಯೂ ಐಡಿಯಾ, ನ್ಯೂ ಪ್ಲಾನ್ಗಳು ಬಿಡುಗಡೆ ಆಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಪ್ರಿಯರು, ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನಿಮಗೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅದನ್ನು ಮಾಡಿರಿ, ಬಗ್ಲಿಕ್ಕೆ ಆಗುದಿಲ್ಲ ಬಗ್ಗಿರಿ, ಕೈ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ ಹಾಕಿ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಮೂವಿಂಗ್ ಆಲ್ ಓವರ್ ದ ವರ್ಲ್ಡ್. ಜಸ್ಟ್ ರೆಸ್ಪಾನ್ಸ್.